ಹೌದು ನಿಜ, ಮುಳ್ಳಿಂದನೇ ತೆಗಿಬೇಕು ಅಂತ ಅವರಿಗೆ ಮತ್ತೊಂದು ಇದು 3ನೇ ಸತಿ ಮುಕ್ತಾಯ ಅನ್ನೋದಕ್ಕೋಸ್ಕರ ಅನ್ನೋ ರೀತಿ ಅವರು ಮತ್ತೆಂದೂ ಹೇಳಬಾರದು. ಬಹಳ ದುಃಖದಿಂದ ಹೇಳ್ತಾ ಇದ್ದೀರಿ, ತಡ್ಕೊಳಕ್ಕಾಗ್ತಿಲ್ಲ. ಗಂಟ್ಲು ಗದ್ಗದಿತಾಗ್ತಿದೆ, ಕಣ್ಣಲ್ಲಿ ನೀರು ಬರ್ತಿದೆ. ಮೂರನೇದು ಮುಕ್ತಾಯ ಅಂತ ಅವರು ಮತ್ತೆಂದು ಭಾರತದ ಕಡೆ ಈ ರೀತಿ ದುಸ್ಸಾಹಸ ಮಾಡದೇ ಇರೋಗೆ ತಗೊಳ್ಬೇಕು. ತಗೊಳ್ತೀರಿ ಅನ್ನೋದು ನಮಗೆ ಧೈರ್ಯ ಇದೆ, ನಂಬಿಕೆ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ದುಃಖದಿಂದ ಮತ್ತು ಭಾರವಾದ ಹೃದಯದಿಂದ ಮಾತನಾಡ್ತಾ ಇದ್ದೀನಿ. ಗಂಟಲಲ್ಲಿ ಮಾತೇ ಬರ್ತಿಲ್ಲ, ಯಾಕೆಂದರೆ ಗದ್ಗದಿತವಾಗಿದೆ. ಒಂದು ರೀತಿ ಸೂತಕದ ಛಾಯೆ ಇಡೀ ದೇಶದಲ್ಲಿ ಮೂಡಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ನಿನ್ನೆ ಸಂಜೆ ವಿಷಯ ಗೊತ್ತಾದಾಗ ಮನೆಗೆ ಹೋಗಿ ಟಿ ವಿ ನೋಡಿದ ಮೇಲೆ ಇನ್ನೂ ಅದರ ಘೋರತೆ ಅರ್ಥ ಆಯಿತು. ನಿಜವಾಗ್ಲೂ ಅದನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ 2019 ನಮಗೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಅದು ಫೆಬ್ರವರಿ 14. ಇಡೀ ಪ್ರಪಂಚ ಎಲ್ಲರೂ ಫೆಬ್ರವರಿ 14ನ್ನು, ಭಾರತ ಅಲ್ಲ ಆದ್ರೂ ಇಡೀ ಪ್ರಪಂಚದಲ್ಲಿ ಅದನ್ನು ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಆದರೆ ಭಾರತದ ಪಾಲಿಗಂತೂ ಕರಾಳ ದಿನ. ಯಾಕೆ ಅಂತ ಹೇಳಿದ್ರೆ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಒಂದು ಪುಲ್ವಾಮಾ ಅಂತ ಒಂದು ಜಾಗದಲ್ಲಿ ನಮ್ಮ ಸೇನೆಯವರು ಹೋಗ್ತಾ ಇರ್ತಾರೆ. ಆ ಸೇನೆ ಹೋಗ್ತಾ ಇರಬೇಕಾದ್ರೆ, ಸೇನೆ ಒಂದು ಬೆಟಾಲಿಯನ್ ಹೋಗ್ತಿರುತ್ತೆ, ಬಸ್ಗಳಲ್ಲಿ ಹೋಗ್ತಾ ಇರಬೇಕಿದ್ರೆ ಪಾಕಿಸ್ತಾನದಿಂದ ಅಥವಾ ಲಷ್ಕರ್ ಇ ತೊಯ್ಬಾ ಅವರಿಂದ ಪ್ರೇರೇಪಿಸಲ್ಪಟ್ಟಂಥ ಕೆಲವೊಂದು ದುಷ್ಕರ್ಮಿಗಳು ಅಥವಾ ಭಯೋತ್ಪಾದಕರು ಸೆಲ್ಫ್ ಸೂಸೈಡ್ ಬಾಂಬ್ ಅಥವಾ ಆತ್ಮಾಹುತಿ ಬಾಂಬ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದು ಬಾಂಬ್ ತುಂಬಿಕೊಂಡಿದ್ದಂಥ, ಸ್ಫೋಟಗಳನ್ನು ತುಂಬಿಕೊಂಡಿದ್ದಂಥ ಒಂದು ಲಾರಿನ ತೊಗೊಂಡೋಗಿ ಸೀದಾ ತೊಗೊಂಡೋಗಿ ಆ ಸೈನಿಕರು ಹೋಗ್ತಾ ಇದ್ದಂಥ ವಾಹನಕ್ಕೆ ಗುದ್ದುತ್ತಾರೆ. ಆ ರೀತಿ ವಾಹನಕ್ಕೆ ಹೋದಾಗ ಕೆಲವೇ ಕ್ಷಣಗಳಲ್ಲಿ ಆ ವಾಹನದಲ್ಲಿದ್ದ 40 ಜನ ಯೋಧರು ಒಂದೇ ಕ್ಷಣದಲ್ಲಿ ಸುಟ್ಟು ಕರಕಲಾಗಿ ಹೋಗ್ಬಿಡ್ತಾರೆ. ಅದನ್ನು ನೆನೆಸ್ಕೊಂಡ್ರೇ ನಮಗೆ ನಿಜವಾಗ್ಲೂ ರಕ್ತ ಕುದಿಯುತ್ತೆ, ಮೈಯೆಲ್ಲ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಇವತ್ತು ಅದೇ ಅನಂತನಾಗ್ ಜಿಲ್ಲೆಗೆ ಸೇರಿದಂಥ ಮತ್ತೊಂದು ಜಾಗದಲ್ಲಿ, ಅಂದರೆ ಪಹಲ್ಗಾಮ್ ಅಂತ ಇದೆ, ಅಲ್ಲೂ ಸಹ ಅದೇ ರೀತಿಯ ಅಟ್ಟಹಾಸ. ಆದರೆ ಈ ಬಾರಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದಾರೆ. ಹೋದ ಸತಿ ಸೈನಿಕರ ಮೇಲೆ ಮಾಡಿದ್ರು, ಈ ಸತಿ ಆ ಸೈನಿಕರದ್ದಲ್ಲೇ ಅಲ್ಲಿಗೆ ಹೋಗಿದ್ದಂಥ ಪ್ರವಾಸಿಗರು, ಅದರಲ್ಲೂ ಸಹ ಕೇಳಿಕೊಂಡು ಅವರು ಹಿಂದೂಗಳು ಅಂತ, ಅವರು ಮುಸಲ್ಮಾನರಲ್ಲ ಅಥವಾ ಹಿಂದೂಗಳು ಅಂತ ತಿಳ್ಕೊಂಡ ಮೇಲೆ ಅವ್ರನ್ನ ಗುಂಡು ಹೊಡೆದು ಸಾಯಿಸಿದ್ದಾರೆ. ಒಟ್ಟು 26 ಜನರನ್ನು ಅವರ ಸ್ವಂತ ಕುಟುಂಬದ ಎದುರುಗಡೆಗೆ, ಅವರ ಹೆಂಡತಿ ಮಕ್ಕಳ ಎದುರುಗಡೆ ಸಾಯಿಸಿರೋದು ನಿಜವಾಗಲೂ ಘನಘೋರ. ಅದಕ್ಕೆ ಯಾವುದೇ ರೀತಿಯಾದ ಸಂಯಮ ಇಲ್ಲ, ಅಥವಾ ಅವ್ರಿಗೆ ಯಾವ ರೀತಿಯಾದ ಅವರು ಮನುಷ್ಯರೇ ಅಲ್ಲ, ಮಾನವೀಯತೆಯೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಾರದು. ಇದನ್ನು ಯಾರದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಅವರು ನಿಜವಾಗ್ಲೂ ಮಾನವರಲ್ಲ ಅಂತಲೇ ಹೇಳ್ಬೋದು. ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರ್ಬೋದು, ಕಾಶ್ಮೀರ ಅಂತ ಹೇಳಿದ ತಕ್ಷಣ ನಮ್ಮ ಭೂಲೋಕದ ಸ್ವರ್ಗ ಅಂತ ಕರಿತೀವಿ. ಆ ಭೂಲೋಕದ ಸ್ವರ್ಗದಲ್ಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಏನು ಧರೆಯೇ ಇಳಿತ ಬರುತ್ತೆ ಅಂತ ಹೇಳಿದ್ರೆ, ಮಂಜು ನೋಡಿದ ತಕ್ಷಣ ಮಂಜು ಅಥವಾ ಆಹ್ಲಾದಕರವಾದ ಬೇಸಿಗೆ, ನೀವು ಇದರಲ್ಲಿ ಬೇಸಿಗೆ ಆರಂಭವಾಕಿನ ಮುಂಚೆ ಹೋಯಿತು ಅಂತ ಹೇಳಿದ್ರೆ ಸಾಧಾರಣವಾಗಿ ಅಲ್ಲಿ ನವಂಬರ್ ಡಿಸೆಂಬರಿಂದ ಶುರುವಾಯಿತು ಅಂತ ಹೇಳಿದ್ರೆ ಜೂನ್ ಜುಲೈವರೆಗೂ ಅಲ್ಲಿ ಒಂದು ಸೀಸನ್ ಶುರುವಾಗುತ್ತೆ. ಅದರಲ್ಲೂ ಈಗ ಮಕ್ಕಳುಗಳಿಗೆ ರಜೆ ಇರೋದ್ರಿಂದ, ಬಹುತೇಕ ಎಲ್ಲ ಶಾಲಾ ಮಕ್ಕಳುಗಳಿಗೂ ರಜೆ ಇರೋದ್ರಿಂದ ಸುಮಾರು ಜನ ಅಲ್ಲಿ ಹೋಗಿ ನೋಡೋಕ್ಕೆ ಹೋಗ್ತಾರೆ. ಮಾರ್ಚ್ ಎಂಡಲ್ಲಂತೂ ಅಲ್ಲಿ ಟುಲಿಪ್ ಗಾರ್ಡನ್ ಓಪನ್ ಆಗಿರುತ್ತೆ, ಮತ್ತು ಹಿಮ ಅವಾಗಿನ ಕರಗ್ತಾ ಬಂದಿರುತ್ತೆ, ಆಹ್ಲಾದಕರವಾಗಿರುತ್ತೆ ಅನ್ನೋದಕ್ಕೋಸ್ಕರ ಜನ ನೋಡೋಕ್ಕೆ ಹೋಗ್ತಾರೆ. ಹಾಗೆಯೇ ಆ ಪಹಲ್ಗಾಮ್ ಅಂತ ಏನಿದೆಯಲ್ಲ, ಆ ಪಹಲ್ಗಾಮ್ ಅನ್ನೋ ಜಾಗದಲ್ಲಿ ನಮಗೆ ಅರೋ ವ್ಯಾಲಿ ಅಂತಿದೆ, ಬೇತಾಬ್ ವ್ಯಾಲಿ ಅಂತಿದೆ, ಇನ್ನೊಂದು ನಾವು ಏನು ನೋಡಿದ್ವಲ್ಲ
ಬೈಸರನ್ ಕಣಿವೆ ಅಂತ ಒಂದಿದೆ. ಅದನ್ನು ಎಲ್ಲರೂ ಅಲ್ಲಿ ಲೋಕಲಾಗಿ ಅಥವಾ ಅಲ್ಲಿ ಸ್ಥಳೀಯರು ಅದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಯಾವ ರೀತಿಯಾದ ಹವಾಗುಣ ಇದೆಯೋ ಅಥವಾ ಯಾವ ರೀತಿಯಾದ ಸೌಂದರ್ಯಗಳಿದೆಯೋ ಆ ರೀತಿ ಎಲ್ಲ ಸೌಂದರ್ಯವನ್ನು ಆ ಬೈಸರನ್ ಕಣಿವೆಯಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಜನ ಎಲ್ಲಿ ಕಾಶ್ಮೀರಕ್ಕೆ ಹೋದವರು ಎಲ್ಲರೂ ಸಾಧಾರಣವಾಗಿ ಪಹಲ್ಗಾಮ್ಗೆ ಹೋಗಿ ಈ ಅರೋವಲಿ ಮತ್ತು ಬೇತಾಬಾಲಿ ಮತ್ತು ಈ ಬೈಸರನ್ ಕಣಿವೆಯನ್ನು ನೋಡ್ಕೊಂಡು ಬಂದೇ ಬರ್ತಾರೆ. ಹಾಗಂತ ಬೈಸರನ್ ಕಣಿವೆಗೆ ಹೋಗೋದು ತುಂಬ ಸುಲಭ ಅಂತ ಅಂದ್ಕೋಬೇಡಿ. ಅದು ನಿಜವಾಗ್ಲೂ ಸುಮಾರು ಒಂದು ಗಂಟೆ ಕುದುರೆಯಲ್ಲಿ ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು. ತುಂಬ ಇಳಿಜಾರಾದ ಪ್ರದೇಶ, ಎತ್ತರವಾದ ಪ್ರದೇಶ. ಅದರಲ್ಲಿ ಹತ್ಕೊಂಡು ಹೋಗೋದು, ನಾವು ಸಾಧಾರಣವಾಗಿ ಹತ್ಕೊಂಡು ಹೋಗೋದು ಕಷ್ಟ. ಅದಕ್ಕೋಸ್ಕರನಲ್ಲೇ ಕುದುರೆಗಳಿರುತ್ತೆ. ಒಂದೊಂದು ಕುದುರೆಗೂ 1800 2000 2500ವರೆಗೂ ಮಾಡ್ತಾರೆ. ಅಲ್ಲಿ ಕೇಳ್ತಾ ಇರ್ತಾರೆ. ನಾವು ಚೌಕಾಸಿ ಮಾಡಿಕೊಂಡು ಮಾತಾಡ್ಕೊಂಡು ಹೋಗಬೇಕು. ಒಂದು 2-3 ಜನ 4 ಜನ ಹೋದಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ. ಸೊ ಹಾಗೆ ಅದರಲ್ಲಿ ಕೂತ್ಕೊಂಡು ಹೋಗಬೇಕು. ಆ ಕುದುರೆಗಳ ಮೇಲೆ ಹೋಗ್ತಾ ಇರಬೇಕಿದ್ರೆ ಆ ಕುದುರೆಗಳಿಗಂತೂ ಜಾಗ ಗೊತ್ತಿರುತ್ತೆ. ಅದು ಹೋಗ್ತಾ ಇರಬೇಕಿದ್ರೆ ಇನ್ನೇನು ಕರ್ಕೊಂಡೋಗಿ ಅಲ್ಲಿ ಬೀಳಿಸೇ ಬಿಡುತ್ತೆ ಅನ್ನೋ ಹೋಗಿ ರೀತಿ ಆಗುತ್ತೆ. ಹೃದಯನೇ ಹಾಗೇ ಬಾಯಿಗೆ ಬರುವಂಥ ಇರುತ್ತೆ. ಅದೇ ರೀತಿ ಇಳಿಯುವಾಗಲೂ ಅಷ್ಟೇ ಅದೇ ರೀತಿ ಆಗುತ್ತೆ. ಇನ್ನೇನು ಕಾಲು ಮುರ್ಕೊಂಡು ಕುದುರೆ ಬಿದ್ದು ಹೋಯ್ತು ಅಂದಾಗ ಸಾವರ್ಸ್ಕೊಂಡು ಹೋಗುತ್ತೆ. ಅಂಥ ಕಷ್ಟ ಆದರೂ ಸಹ ಅಷ್ಟೆಲ್ಲ ಹತ್ತಿ ಆ ಮೇಲಕ್ಕೆ ಹೋಗಿ ನೋಡಿದಾಗ ಅಲ್ಲಿರುವಂಥ ಸುಂದರವಾದ ಸೌಂದರ್ಯ, ಅಂದರೆ ನಾವು ಈ ಸಮಯದಲ್ಲಿ ಹೋದರೆ ಅಲ್ಲಿ ಒಳ್ಳೆಯ ಹುಲ್ಲುಗಾವಲು ಕಾಣುತ್ತೆ. ಅಥವಾ ಮಿಕ್ಕಿ ಸಮಯದಲ್ಲೆಲ್ಲ ಪೂರ್ತಿಯಲ್ಲಿ ಹಿಮಾಚ್ಛಾದಿತ ಪ್ರದೇಶದ ಆ ಹಿಮಾಚ್ಛಾದಿತ ಪ್ರದೇಶವಾಗಲೂ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಇವಾಗ ಹೋದರೆ ಬೇಸಿಗೆ ಕಾಲದಲ್ಲಿ ಹೋಯಿತು ಅಂತ ಹೇಳಿದ್ರಲ್ಲಿ ಒಳ್ಳೆಯ ಚೆನ್ನಾಗಿರುವಂಥ ಹುಲ್ಲುಗಾವಲು ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಹೋಗ್ತಾ ಇರ್ತಾರೆ. ಅದೇ ರೀತಿಯೇ ನಿನ್ನೆ ಅರ್ಥಾತ್ 2025 ಏಪ್ರಿಲ್ 22ನೇ ತಾರೀಕು ಅದೇ ಥರನೇ ಸುಮಾರು 1000ದಿಂದ 1500 ಜನ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರಲ್ಲ ಆ ಜಾಗದಲ್ಲಿ ಇರ್ತಾರೆ. ಎಲ್ಲರೂ ಅಲ್ಲಿ ಆನಂದವಾಗಿ ತಮ್ಮ ಮಾಡ್ತಿರ್ತಾರೆ. ಇದೇ ಸಮಯದಲ್ಲಿ ಅಲ್ಲಿಗೋಸ್ಕರಲ್ಲಿ ಊಟ ತಿಂಡಿ ವ್ಯವಸ್ಥೆಗಳು ಅಲ್ಲಿ ಇರುತ್ತೆ, ಅಲ್ಲಿ ಅಥವಾ ವ್ಯಾಪಾರಗಳಿರುತ್ತೆ, ಸಣ್ಣ ವ್ಯಾಪಾರಗಳಿರುತ್ತೆ. ಹಾಗಾಗಿ ಎಲ್ಲದೂ ಮಾಡ್ತಾ ಇರಬೇಕಿದ್ರೆ ಇದ್ದಕ್ಕಿದ್ದಂತೆಯೇ ಸೈನಿಕರ, ಅಂದರೆ ಭಾರತೀಯ ಸೈನಿಕರ ವೇಷ ಧರಿಸಿದ್ದಂಥ ಒಂದಷ್ಟು ಜನ ಮೇಲ್ಗಡೆಯಿಂದ ಆ ಪೈನ್ ಮರಗಳೇನಿರುತ್ತೆ, ಪೈನ್ ಮರಗಳಿಂದ ಅಲ್ಲಿಂದ ಓಡಿ ಬರ್ತಾರೆ. ಬಂದು ಗುಂಡು ಹಾರಿಸೋಕ್ಕೆ ಶುರು ಮಾಡ್ತಾರೆ. ಗುಂಡು ಹಾರಿಸ್ಬೇಕಾದ್ರೆ ಯಾರ ಮೇಲೆ ಹಾರಿಸ್ತಾರೆ ಅಂತ ಹೇಳಿದ್ರೆ ಗಂಡಸರನ್ನೇ ಕೇಂದ್ರೀಕೃತವಾಗಿ ಇಟ್ಕೊಳ್ತಾರೆ. ಬಂದಿದ ತಕ್ಷಣ ಅವ್ರು ಕೇಳೋದು ಒಂದೇ ಪ್ರಶ್ನೆ, ನೀನು ಹಿಂದೂನಾ ಮುಸಲ್ಮಾನನಾ? ಅಲ್ಲಿ ಯಾರೂ ನೀನು ಕನ್ನಡದವನ, ತಮಿಳ್ನವನ, ತೆಲುಗುನವನ, ಹಿಂದಿಯವನ ಅಂತ ಕೇಳಲಿಲ್ಲ. ಅಥವಾ ನೀನು ಬ್ರಾಹ್ಮಣನ, ಕ್ಷತ್ರಿಯನ, ಅಥವಾ ನೀನು ವೈಶ್ಯನ, ಶೂದ್ರನ, ಅಥವಾ ಒಕ್ಕಲಿಗನ, ಗೌಡನ, ಅಥವಾ ನೀನು ದಲಿತನ ಅಂತ ಏನೂ ಕೇಳಲಿಲ್ಲ. ಅಥವಾ ನೀನು BJPನ ಅಥವಾ ಕಾಂಗ್ರೆಸ್ಸ ಅಥವಾ ಜನತಾದಳನ ಅಂತ ಏನೂ ಕೇಳಲಿಲ್ಲ. ಅವರು ಕೇಳಿದ್ದಲ್ಲಿ ಒಂದು ಅಂತ ಹೇಳಿದ್ರೆ ನೀನು ಹಿಂದೂನ ಮುಸ್ಲಿಮ ಅಂತ ಕೇಳಿದ್ರು. ಒಂದು ಸತಿ ಆತ ಹಿಂದೂ ಅಂದಿದ ತಕ್ಷಣ ಅವನ ಹೆಸರು ನೋಡಿ ಕನ್ಫರ್ಮ್ ಮಾಡಿಕೊಂಡ್ರು. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಅವ್ರಿಗೆ ಅನುಮಾನ ಬಂತು ಅಂತ ಹೇಳಿದ್ರೆ ಅಲ್ಲಿ ಕುರಾನ್ ಹೇಳು ಅಂತ ಹೇಳಿದ್ರು, ಇಲ್ಲಾಂದರೆ ಕಲ್ಮಾ ಓದು ಅಂತ ಹೇಳಿದ್ರು. ಅದೆಲ್ಲ ಆಗಲಿಲ್ಲ ಅಂದರೆ ಇನ್ನೂ ಕೆಟ್ಟದು ಅಂತ ಹೇಳಿದ್ರೆ ಯಾರಿಗೂ ಆಗಬಾರ್ದು ಆ ರೀತಿ ಅಂತ ಹೇಳಿದ್ರೆ ಆ ಗಂಡಸರ ಪ್ಯಾಂಟನ್ನು ತೆಗೆಸಿ ಅವರ ಮರ್ಮಾಂಗ ನೋಡಿ ಅವರು ಹಿಂದೂನ ಅಥವಾ ಮುಸಲ್ಮಾನರ ಅಂತ ತಿಳ್ಕೊಂಡು ಅವರು ಹಿಂದೂ ಅಂತ ಗೊತ್ತಾಗಿದ ತಕ್ಷಣ ಅವರ ಹಣೆಗೆ ಒಂದೇ ಪಾಯಿಂಟ್ ಬ್ಲಾಂಕಲ್ಲಿ ಹಾರಿಸಿದ್ರು. ತಮ್ಮ ಹೆಂಡತಿ ಮತ್ತು ಮಕ್ಕಳ ಮುಂದೆನೇ ಅವರ ಜೀವ ಹಾರೋಟೋಯ್ತು. ಇಡೀ ರಕ್ತದ ಮಡುವಿನಲ್ಲಿ ಕೂತ್ಕೊಂಡ್ಬಿಟ್ರು. ನಿಜವಾಗ್ಲೂ ಇದನ್ನು ಹೇಳ್ತಾ ಇರಬೇಕಿದ್ರೆ ನನಗೆ ಇನ್ನೂ ಮಾತಾಡೋಕ್ಕೆ ಆಗ್ತಿಲ್ಲ. ಅದರಲ್ಲೂ ಒಟ್ಟು 26ರಿಂದ 28 ಜನನ ಕೊಂದಿದ್ದಾರೆ. ಆ 26-28 ಜನದಲ್ಲಿ ಕರ್ನಾಟಕದ ಇಬ್ಬರಿದ್ದಾರೆ, ಅಂದರೆ ಕನ್ನಡಿಗರು ಇಬ್ಬರಿದ್ದರು ಅಂತ ಹೇಳಿದ್ರೆ, ಇನ್ನೂ ಒಬ್ಬರು ಕರ್ನಾಟಕದಲ್ಲೇ ಕೆಲಸ ಮಾಡ್ತಿದ್ದ ಆಂಧ್ರದ ಕರ್ನೂಲ್ ಮೂಲದವರು ಒಬ್ಬರಿದ್ದಾರೆ. ಅದರಲ್ಲೂ ಸಹ ಇನ್ನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಎಲ್ಲ ಕಡೆ ವೈರಲ್ ಆಗಿದ್ದು ಒಂದು ಅಂತ ಹೇಳಿದ್ರೆ ಹರಿಯಾಣದ ಕರ್ನಾಲ್ ಜಿಲ್ಲೆಯರ ವಿನಯ್ ಸರ್ವಾಲ್ ಅಂತ ಇವರು ನೇವಿಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನೇವಿಲಿ ಅವರು ನೌಕಾಪಡೆ ಅಧಿಕಾರಿನೂ ಆಗಿದ್ದಾರೆ. ಅವರು ಕೊಚ್ಚಿಯಲ್ಲಿ ಅವರು ಪೋಸ್ಟಿಂಗ್ ಆಗಿತ್ತು. ಕೇವಲ 5 ದಿನಗಳ ಹಿಂದೆ ಅವರಿಗೆ ಮದುವೆ ಆಗಿತ್ತು. ಅವರು ಮತ್ತು ಅವರ ಹೆಂಡತಿ ಇಬ್ಬರೂ ಮಧುಚಂದ್ರಿಕೆ ಅಂತ ಕಾಶ್ಮೀರಕ್ಕೆ ಬಂದಿದ್ದಾರೆ. ಆ ಕಾಶ್ಮೀರಕ್ಕೆ ಇನ್ನೂ ಆಕೆಯ ಕೈಯಲ್ಲಿರುವಂಥ ಮೆಹಂದಿ ಕೂಡ ಹಾಗೆ ಇದೆ. ಮೆಹಂದಿ ಕೂಡ ಅದು ಮಾಸು ಹೋಗಿಲ್ಲ. ಅಷ್ಟರಲ್ಲೇ ಬಂದು ಅವನ್ನ ಹೊಡೆದಾಕಿದ್ದಾರೆ. ಆಕೆ ಆಗಿನ್ನೂ ಒಂದು ಮದುವೆ ಆಗಿದ್ದಂಥ ವಧು ಇದ್ಲಲ್ಲ, ಆ ವರನ ಮುಂದೆಗಡೆ ಕೂತ್ಕೊಂಡು ಅಳ್ತಾ ಇದ್ದೆ. ತನ್ನ ಗಂಡನ ಮುಂದೆ ಕೂತ್ಕೊಳ್ತಾ ಇರೋದು ನೋಡಿದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದಾಗ ನಿನ್ನೆಯಿಂದ ಇಡೀ ಎಲ್ಲರ ಮನಸ್ಸು ಸಹ ತುಂಬ ಬೇಜಾರಾಗ್ತಾ ಇದೆ. ಇನ್ನು ಕರ್ನಾಟಕದವ್ರು ಹೇಳಿದ್ನಲ್ಲ ನಾನು, ಅವರು ಮಂಜುನಾಥ್ ಅಂತ ಅವರು
ಶಿವಮೊಗ್ಗದ ಮೂಲದವರು, ರಿಯಲ್ ಎಸ್ಟೇಟ್ ಏಜೆಂಟು. ಅವರು ಏನಪ್ಪ ಅಂತ ಹೇಳಿದ್ರೆ ಅವ್ರ ಕತೆ ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ. ಅವ್ರ ಮಗ 98% ತೊಗೊಂಡಿದ್ದಾನೆ, ಪಿ ಯು ಸಿಲಿ 98% ತೊಗೊಂಡಿದ್ದಾನೆ. ತುಂಬ ಖುಷಿಯಾಗಿ ಅಯ್ಯೋ ತುಂಬ ದಿವಸ ಓದ್ಬಿಟ್ಟಿದೆಯಲ್ಲಪ್ಪ, ಏನಾದರೂ ಮುಂದೆ ಅಥವಾ ಸಿ ಟಿ ಎಲ್ ಆಗುತ್ತೆ, ಸಿ ಟಿ ಎಲ್ಲ ಚೆನ್ನಾಗಿ ಬರೆದ್ಮೇಲೆ ಕಾಲೇಜಿಗೆ ಹೋಗಬೇಕು, ಕಾಲೇಜ್ ಸೇರಿಸಬೇಕಿದ್ರೆ ಇನ್ನೂ ಟೈಮೇ ಸಿಗೋದಿಲ್ಲ ಅವನಿಗೆ, ಅಥವಾ ಬೇರೆ ಬೇರೆ ಎಕ್ಸಾಮ್ಗಳು ಕಾಂಪಿಟೇಷನ್ ಎಕ್ಸಾಮ್ ತೊಗೊಳ್ಬೇಕು, ಟೈಮೇ ಸಿಗೋದಿಲ್ಲ. ಆ ಮಧ್ಯದಲ್ಲಿ ಒಂದು ಸತಿ ಎಲ್ಲಾದರೂ ಹೊರಗಡೆ ಹೋಗ್ಬರೋಣ ಅಂತ ಕರ್ಕೊಂಡು ಹೋಗಬೇಕಿದ್ರೆ ಅವರು ಮೊದಲು ರಾಜಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರಂತೆ. ಆಮೇಲೆ ತಮ್ಮ ಯಾರೋ ಸ್ನೇಹಿತರು ಮತ್ತು ತಮ್ಮ ಬಂಧುಗಳು ಹೇಳಿದಂತೆ ಇಲ್ಲ ಕಾಶ್ಮೀರ ಚೆನ್ನಾಗಿದೆ, ಇವಾಗ ಕಾಶ್ಮೀರಕ್ಕೆ ಹೋಗಿ ಬನ್ನಿ, ಇದು ಒಳ್ಳೆ ಟೈಮು, ಇವಾಗೇನು ಕಾಶ್ಮೀರ ಸೇಫ್ ಆಗಿದೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ತಮ್ಮ ರಾಜಸ್ಥಾನಕ್ಕೆ ಏನು ಹೋಗಬೇಕಾಗಿತ್ತು ಅಂತ ಅದನ್ನು ಬದಲಿಸ್ಕೊಂಡು ಅವರು ಕಾಶ್ಮೀರಿಗೆ ಬಂದಿದ್ದಾರೆ. ಆ ಕಾಶ್ಮೀರಿಗೆ ಬಂದು ಮೊನ್ನೆ ಇನ್ನು ಸೋಮವಾರ ಅಂದರೆ 21ನೇ ತಾರೀಕು ಅವರು ಡಾಲ್ ಲೇಕಲ್ಲಿ ಏನಿದೆಯಲ್ಲ, ಅಲ್ಲಿ ಬೋಟ್ ಹೌಸ್ ಇದೆಯಲ್ಲ, ಆ ಬೋಟ್ ಹೌಸಲ್ಲಿಂದ ಕೂತ್ಕೊಂಡು ಶಿಕಾರ ಅಂತ ಹೇಳ್ತಾರೆ. ಅಂದರೆ ಬೋಟಲ್ಲಿ ಕೂತ್ಕೊಂಡು ಶಿಕಾರ ಅಂತ ಹೇಳಬೇಕಿದ್ರೆ ಗಂಡ ಹೆಂಡತಿ ಇಬ್ಬರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅಯ್ಯೋ ಕಾಶ್ಮೀರ ತುಂಬ ಚೆನ್ನಾಗಿದೆ, ಸೇಫ್ ಆಗಿದೆ, ಎಲ್ಲರೂ ಬರ್ಬೋದು, ತಮ್ಮ ಟ್ರಾವೆಲ್ ಏಜೆನ್ಸಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಇಲ್ಲಿ ನಮ್ಮ ದೋಣಿ ನಡೆಸ್ತಾರೆ ಇವರು ಅವರು ಇಂಥಲ್ಲಿ ಎಲ್ಲರ ಹೆಸರು ಹೇಳ್ಕೊಂಡು ಆನಂದ ಪಟ್ಟಿದ್ದಲ್ಲೇ ನಾವು ಇವಾಗ ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಅದೇ ವಿಡಿಯೋ ಅವರ ಜೀವನದ ಕಟ್ಟಕಡಿಯ ವಿಡಿಯೋ ಆಗುತ್ತೆ ಅಂತ ಹೇಳ್ತಾ ಅವರು ಅಲ್ಲಿ ಪಹಲ್ಗಾಮ್ಗೆ ಬಂದು ಅಲ್ಲಿ ಏನೋ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡಿಗೆ ಗಂಡ ಹೆಂಡತಿ ಮತ್ತು ಮಗ 3 ಜನ ಹೋಗಿದ್ದಾರೆ. ಹೆಂಡತಿ ಏನೋ ತರದಿಕ್ಕೆ ಅಂತ ಹೋದಾಗ ಬರೋಷ್ಟರೊಳಗಾಗಲೇ ಗಂಡ ಅಲ್ಲೇ ಅವ್ರನ್ನ ಅಲ್ಲೇ ಹೊಡೆದು ಹಾಕ್ಬಿಟ್ಟಿದ್ದಾರೆ. ಆಗ ಆಕೆ ಹೋಗಿ ಆ ಭಯೋತ್ಪಾದಕರ ಮುಂದೆ ಹೇಳ್ತಾರಂತೆ, ಅಪ್ಪ ನನ್ನ ಯಜಮಾನರನ್ನ ಕೊಂದುಬಿಟ್ಟಿದ್ಯಾ, ನನ್ನನ್ನು ಯಾಕೆ ಉಳಿಸಿದ್ಯಾ, ನನ್ನ ಮತ್ತು ನನ್ನ ಮಗಳನ್ನ ಯಾಕೆ ಉಳಿಸಿದ್ಯಾ, ಅವನು ನನ್ನನ್ನು ಸಾಯಿಸ್ಬಿಡು ಅಂತ ಹೇಳಿದಾಗ ಅವ್ನು ಏನು ಹೇಳ್ತಾನೆ ಅಂತ ಗೊತ್ತಾ, ಹೋಗಿ ಮೋದಿಯವ್ರಿಗೆ ಹೇಳು ಅಂತ ಹೇಳಿದಂತೆ. ಅಂದರೆ ಎಂತಹ ಉದ್ದಟತನ ನೋಡಿ. ಅಂದರೆ ಇವರಿಗೆಲ್ಲ ಕೈಲಾಗಲ್ಲ, ಇವರಿಗೆ ಮೋದಿಯವ್ರನ್ನಾಗಲಿ ಅಥವಾ ಯಾರನ್ನೇ ಆಗಲಿ ಸಾಮಾಜಿಕವಾಗಿ ಅಥವಾ ಸಾಂವಿಧಾನಿಕವಾಗಿ ಚುನಾವಣೆ ಮುಖಾಂತರ ಎದುರಿಸಿ ಗೆಲ್ಲಕ್ಕಾಗದೆ ಅಂತ ರಣಹೇಡಿಗಳು ಈ ರೀತಿಯ ಕೃತ್ಯ ಮಾಡ್ತಾರೆ ಅಷ್ಟೇ ಬಿಟ್ಟರೆ ನಿಜವಾದ ಧೈರ್ಯ ಇರೋರು ಯಾವ ರೀತಿ ಕೃತ್ಯ ಮಾಡೋದಿಲ್ಲ. ಇನ್ನು ಎರಡನೆಯವರು ಹಾವೇರಿ ಮೂಲದವರು 41 ವರ್ಷದ ಅವರು ಭರತ್ ಭೂಷಣ್ ಅಂತ. ಅವರಂತೂ ಇಲ್ಲೇ ನಮ್ಮ ಬೆಂಗಳೂರಿನ ಮತ್ತಿಕೆರೆ ಇದೆಯಲ್ಲ, ಮತ್ತಿಕೆರೆಯಲ್ಲಿ MS ರಾಮಯ್ಯ ಅವರ ಮನೆ ಎದುರುಗಡೆ ಅಂತ ಒಂದು ಸುಂದರ ನಗರ ಅಂತ ಒಂದು ಬಡಾವಣೆ ಇದೆ. ಆ ಸುಂದರ ನಗರದಲ್ಲೇ ವಾಸವಾಗಿದ್ದರು. ಕೇವಲ ಒಂದು 4-5 ವರ್ಷ ಹಿಂದೆ ಅವ್ರಿಗೆ ಮದುವೆ ಆಗಿತ್ತಂತೆ. ನನ್ನ ಆತ್ಮೀಯ ಅಂದರೆ ಅವ್ರ ಮನೆ ಎದುರುಗಡೆ ಇದೆ, ನನ್ನ ಆತ್ಮೀಯ ಗೆಳೆಯ, ಅವನು ಅವ್ರ ಮದುವೆಗೂ ಕೂಡ ಹೋಗಿದ್ದಂತೆ. ಅವ್ರ ಮನೆ ಎದುರುಗಡೆ ಇದ್ದಿದ್ದು. ಅವರಿಗೆ ವಯಸ್ಸಾಗಿರೋ ತಾಯಿಯೂ ಇದ್ದಾರೆ. ಸೊ ಅವರು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದರು. ಈಗ ಸಾಫ್ಟ್ವೇರ್ ಕಂಪ್ನಿ ಬಿಟ್ಟು ಬೂಪ್ಸಂದ್ರ ಹತ್ರ ಅವ್ರದ್ದೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇಟ್ಕೊಂಡು ಮಾಡ್ತಿದ್ರಂತೆ. ಅವರು ಸಹ ಪ್ರವಾಸಕ್ಕೆ ಹೋಗಿದ್ದಾರೆ. ಅವರ ಹೆಂಡತಿಯ ಎದುರುಗಡೆ ಅವರನ್ನು ಸಾಯಿಸಿದ್ದಾರೆ. ಅಂದರೆ ಇನ್ನೂ ಮಗುವಿಗೆ 3 ವರ್ಷ, ತಾಯಿ ಮನೆಯಲ್ಲಿ ವಯಸ್ಸಾದ ತಾಯಿ, ಅವರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಅಂಥವರಿದ್ದಾರೆ, ಅಂಥವ್ರನ್ನ ಸಾಯಿಸಿದ್ದಾರೆ. ಇನ್ನು 3ನೇವರು ಅಂತ ಹೇಳಿದ್ನಲ್ಲ, ಅವರು ಕರ್ನೂಲು ಮೂಲದ ಮಧುಸೂದನ್ ರಾವ್ ಅಂತ, ಅವ್ರದ್ದು ಇನ್ನೂ ವಿಚಿತ್ರ. ಪಾಪ ಅವರು ಮತ್ತು ಅವ್ರ ಹೆಂಡತಿ ಮಕ್ಕಳು ಇಬ್ಬರು, ಒಂದು ಮಗಳು ಮತ್ತು ಮಗ, ಮತ್ತು ಅದಲ್ಲದೆ ಒಂದು 3-4 ಜನ ಅವರ ಕುಟುಂಬದವರು ಒಂದಷ್ಟು ಜನ ಅಲ್ಲಿ ಹೋಗಿದ್ದಾರೆ. ಫ್ರೆಂಡ್ಸ್ ಮತ್ತು ಕುಟುಂಬದವರು ಎಲ್ಲರೂ ಪಹಲ್ಗಾಮ್ಗೆ ಹೋಗಿದ್ದಾರೆ. ಅವರು ಅಲ್ಲಿ ಇದಕ್ಕೆ ಹೋಗಿರಲಿಲ್ಲ, ವ್ಯಾಲಿಗೆ ಹೋಗಿರಲಿಲ್ಲ, ಆದರೆ ಕೆಳಗಡೆ ಕೂತ್ಕೊಂಡಿರ್ಬೇಕಿದ್ರೆ ಬಸ್ಸಲ್ಲಿ ಕೂತ್ಕೊಂಡಿದ್ರಂತೆ. ಆಗ ಬಸ್ಸಲ್ಲಿ ಕೂತ್ಕೊಂಡಿರ್ಬೇಕಿದ್ರೆ ಅವ್ರ ಹೆಂಡತಿ ಮತ್ತು ಇನ್ಯಾರೋ ಒಂದಷ್ಟು ಜನ ಊಟ ತರಕ್ಕೆ ಅಂತೆಲ್ಲ ಹೋಗಿರಬೇಕಿದ್ರೆ ಏಕಾಏಕಿ ಆ ಬಸ್ನಲ್ಲಿ ಬಂದಂಥ ಈ ಸೈನಿಕರ ವೇಷದಲ್ಲಿದ್ದಂಥ ಉಗ್ರರು ಸೀದಾ ಬಂದು ಅವ್ರಿಗೆ ಗನ್ ಇಟ್ಕೊಂಡು ಕೇಳಿದ್ರಂತೆ, ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿದ್ರಂತೆ. ಯಾವಾಗ ತನ್ನ ಹತ್ರ ಗನ್ ಇಟ್ಕೊಂಡಿದ್ದು ನೋಡಿದವರಿಗೆ ಭಯ ಆಗಿ ನಾನು ಮುಸ್ಲಿಮ್ ಅಂತ ಹೇಳಿದ್ರಂತೆ. ಮುಸ್ಲಿಮ್ ಅಂತ ಹೇಳಿದ ತಕ್ಷಣ ತನ್ನ ಒಬ್ಬ ಉಗ್ರ ಏನು ಮಾಡ್ದ, ತನ್ನ ಜೋಬಲಿದ್ದಂಥ ಕುರಾನ್ನ ಕೊಟ್ಬಿಟ್ಟಿದ್ದನು, ಓದು ಅಂತ ಹೇಳಿದಂತೆ. ಇಲ್ಲ, ನನಗೆ ಮರ್ತು ಹೋಗಿದೆ, ನನಗೆ ಓದಕ್ಕೆ ಬರ್ತಿಲ್ಲ, ನನಗೆ ಮರ್ತು ಹೋಗಿದೆ ಅಂದ್ರಂತೆ. ಆಗ ಅವರಿಗೆ ಸರಿಯಾಗಿ ಇನ್ನೊಂದು ಜೋರಾಗಿದ್ದೀನಿ, ಹಿಂದೂನಾ ಮುಸ್ಲಿಮ್ ಅಂತ ಹೇಳಿದಾಗ ಅಯ್ಯೋ ಏನಾದರೂ ಮಾಡಿಬಿಡ್ತಾರೆ ಅಂತ ನಾನು ಮುಸ್ಲಿಮ್ ಅಂತ ಹೇಳ್ತಾ ಇದ್ದಾಗೇ ಅವರ ಹಣೆಗೆ ಗುಂಡು ಹೊಡೆದರಂತೆ, ಅಲ್ಲೇ ಸತ್ತು ಹೋದರು. ನೋಡ್ತಾ ಹೋದರೆ ಈ ಥರದ್ದು ಸುಮಾರು ಜನಗಳನ್ನು ಹೊಡೆದಿದ್ದಾರೆ. ಇದು ಅಧಿಕೃತವಾಗಿ ಹೇಳಿರೋದು ಗೊತ್ತಿರೋ ಪ್ರಕಾರ 26-28 ಜನ ಸತ್ತಿದ್ದಾರೆ ಅಂತ. ಇನ್ನೂ ಒಂದು ಎಷ್ಟೋ ಜನಕ್ಕೆ ಗಾಯಗಳಾಗಿದೆ, ಅವರೆಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಮಾರ್ಗದ ಮಧ್ಯದಲ್ಲಿ ಹೋಗಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು. ಮೊನ್ನೆ ಕರ್ನಾಟಕದಲ್ಲಿ ಏನಾಯಿತು, ಎಲ್ಲರಿಗೂ ಅಂಗಿ ಬಿಚ್ಚಿ ಜಾತಿ ನೋಡಿದ್ರು. ಇವತ್ತು ನೋಡಿದ್ರೆ ಕಾಶ್ಮೀರದಲ್ಲಿ ಲುಂಗಿ ಬಿಚ್ಚಿ ಧರ್ಮ ನೋಡ್ತಾ ಇದ್ದಾರೆ. ಇನ್ನೂ ನಮ್ಮವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಯಾವುದೋ ಒಂದು ಸದ್ಯ ಒಂದು ಕಾರು ಮತ್ತು ಬೈಕ್ ಟಚ್ ಆದರೆ ಅಲ್ಲಿ ನೀನು ಹಿಂದಿಯವನು, ನೀನು ಕನ್ನಡದವನು ಅಂತ ಹೇಳ್ಕೊಳ್ತಾರೆ. ಇನ್ನು ಅಲ್ಲಾರೋ ಹೇಳ್ತಾರೆ ನಾನು ಬ್ರಾಹ್ಮಣ, ನೀನು ಲಿಂಗಾಯತ, ನೀನು ಒಕ್ಕಲಿಗ, ನೀನು ಗೌಡ ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣರನ್ನು ತಗೊಂಡ್ರೆ ನಾನು ಮಾಧ್ವ, ನೀನು ವೈಷ್ಣವ ಅಂತ ಹೇಳ್ತಾರೆ. ಅಥವಾ ನೀನು ಶ್ರೀ ವೈಷ್ಣವ, ನಾನು ಸ್ಮಾರ್ತ ಅಂತ ಹೇಳ್ತಾರೆ. ಆ ಸ್ಮಾರ್ತದಲ್ಲೇ ಒಂದು 10 ಜನ. ಇನ್ಯಾರೋ ಹೇಳ್ತಾರೆ ಅಲ್ಲಿ ಶಂಕರಾಚಾರ್ಯನ ಬೈತಾರೆ. ಇನ್ನೊಬ್ಬರವರು ಕನ್ನಡದವ್ರು ಹೇಳ್ತಾರೆ ಶಿವಾಜಿ ಏನು ಮಾಡ್ದ ಅಂತ ಹೇಳ್ತಾರೆ. ಹೀಗೆ ಹೊಡೆದಾಡ್ಕೊಳ್ತಾ ಇರಿ, ಹಿಂದೂ ಧರ್ಮ ಹಾಳಾಗಿ ಹೋಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ ಹಿಂದೂ ಧರ್ಮನ ಜಾತಿಗಳಲ್ಲಿ ವಿಗಡಿಸಿ ಜಾತಿಗಳಲ್ಲಿ ತುಂಡರಿಸ್ತಾ ಏನು ಮಾಡ್ತಾರೆ ಅಂದರೆ ನಾಳೆ ಇನ್ನೊಂದು 10-15 ವರ್ಷದಲ್ಲಿ ನಮ್ಮಲ್ಲಿ ಇರೋದೇ ಇಲ್ಲ.
ಇನ್ನೂ ಕೆಲವರು ಉದ್ದಟತನ ಇದ್ದಾರೆ, ಇನ್ನೂ ಕೆಲವರು ಹೇಳ್ತಾರೆ ಅಯ್ಯೋ ನಮ್ಮದು ಸನಾತನ ಧರ್ಮ, ಅದು ಸನಾತನ ಧರ್ಮಕ್ಕೆ ಆದಿನೂ ಇರಲಿಲ್ಲ ಅಂತ್ಯನೂ ಇಲ್ಲ, ನಮ್ಗೆ ಯಾರು ಏನು ಮಾಡಿದ್ರು ಅವತ್ತು ಏನೂ ಮಾಡಲಿಲ್ಲ ಇವತ್ತು ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ, ಅವತ್ತಿನ ದಿವಸ ಏನಾದರೂ ಮಾಡೋದಕ್ಕೆ ನಮ್ಮ ಸನಾತನ ಧರ್ಮ ತಡೆಯೋದಕ್ಕೆ ಶಂಕರಾಚಾರ್ಯರಿದ್ದರು. 7ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಲಿರಬೇಕಿದ್ರೆ ಇನ್ನೇನು ಹಿಂದೂ ಧರ್ಮ ಹಾಳಾಗೋಗುತ್ತೆ ಅಂತ ಹೇಳಿದಾಗ ಆ ಕೇರಳದ ಕಾಲಟ್ಟಿಯಲ್ಲಿ ಹುಟ್ಟಿದಂಥ 32 ವರ್ಷ, ಕೇವಲ 32 ವರ್ಷದಲ್ಲಿ ಇದ್ದಂಥ ಅಖಂಡ ಭಾರತನ 4-5 ಸತಿ ಸುತ್ತಾಡಿ 4 ಕಡೆ ಧರ್ಮಪೀಠನ ಕಟ್ಟಿ ಹಿಂದೂ ಧರ್ಮನ ಪುನರುತ್ಥಾನ ಮಾಡೋಕ್ಕೆ ಅವತ್ತಿನ ಜನ ಇದ್ದರು. ಅದಾದಮೇಲೆ ನಮ್ಮ ಯಾರು ಬಂದರು, ಕುತ್ಕೊಂಡು ಬಂದಮೇಲೆ ತಿರ್ಗಾ ಮುಸಲ್ಮಾನರು ದಾಳಿ ಮಾಡ್ಕೊಂಡು ಬಂದು ಮುಸಲ್ಮಾನರೆಲ್ಲ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ತಡೆದವ್ರು ಯಾರು ಅಂತ ಹೇಳಿದ್ರೆ ಅದೇ ಶಂಕರಾಚಾರ್ಯರು ಕಟ್ಟಿದಂಥ ಶೃಂಗೇರಿಯ ಪೀಠಾಧೀಶಗಳಾಗಿದ್ದಂಥ ವಿದ್ಯಾರಣ್ಯರಿದ್ದರು, ಗುರು ವಿದ್ಯಾರಣ್ಯರಿದ್ದರು. ಅವ್ರೇನು ಮಾಡಿದ್ರು, ಹಕ್ಕ ಬುಕ್ಕರ ಹೆಸರಲ್ಲಿ ಅವರು ಒಂದು ಹಿಂದವಿ ಸಾಮ್ರಾಜ್ಯ ಕಟ್ಟಿದ್ರು. ಅವರು ಕಟ್ಟಿ ಅಲ್ಲಿ ತಡೆಯುವಂಥ ಒಬ್ಬರಿದ್ದರು. ಅದಾದಮೇಲೆ ಎಲ್ಲಪ್ಪ ತಿರ್ಗಾ ಮುಸಲ್ಮಾನರು ದಾಳಿ ಇದಾಗ್ತದಾಗ ಶಿವಾಜಿ ಬಂದಲ್ಲಿ ತಡೆದ. ಸೊ ಹೀಗಾಗಿ ಅವತ್ತಿನ ದಿವಸ ಹಿಂದೂ ಧರ್ಮನ ರಕ್ಷಣೆ ಮಾಡೋದಕ್ಕೋಸ್ಕರ ಶಂಕರಾಚಾರ್ಯರಿದ್ದರು, ಅದಾದಮೇಲೆ ಗುರು ವಿದ್ಯಾರಣ್ಯರಿದ್ದರು, ಅದಾದಮೇಲೆ ಶಿವಾಜಿ ಬಂದ. ಆದರೆ ಈಗ ಯಾರಿದ್ದಾರೆ? ಈ ಎಲ್ಲಾನು ಹಿಂದೂ ಧರ್ಮಗಳನ್ನೇ ಅಹಿಂದ ಅಂತ ಹೇಳ್ಕೊಂಡು ಅಲ್ಲಲ್ಲೇ ಕತ್ತರಿಸಿ ತುಂಡರಿಸಿ ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ಓಟಿಗೋಸ್ಕರ ಎಲ್ಲರೂ ಹಾಳು ಮಾಡ್ತಾ ಇದ್ದಾರೆ ಹೊರತು ಯಾರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದ್ರೆ ಅದರಲ್ಲೇ ನಿಮ್ಮನೆ ಹಾಳು ಮಾಡ್ತಾರೆ. ಯಾರು ಜಾತಿಗಳನ್ನ ತಗೊಂಡು ಪ್ರತಿಯೊಂದು ಜಾತಿನ ತಗೊಂಡು ಹೋಗ್ತಾರೆ, ಎಲ್ಲ ಜಾತಿಯಲ್ಲಿ ಮಾಡೋಕೆ ಹೋಗ್ತಾರೆ. ಎಲ್ಲಿ ಜಾತಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಸೌಂದರ್ಯ ಸ್ಪರ್ಧೆಯಲ್ಲಿ ಜಾತಿ ನೋಡ್ತಾ ಇದ್ದಾರೆ. ಅವ್ನು ಯಾರೋ ಒಬ್ಬ ಈ ಥರ ನಂತರ ಒಬ್ಬ ಮಾತನಾಡಕ್ಕೆ ಬಂದರೆ ನೀನು ಯಾವ ಜಾತಿ ಅಂತ ಕೇಳ್ತಾರೆ, ಅಥವಾ ನಮ್ಮ ಪತ್ರಕರ್ತರ ಮಿತ್ರರು ಬಂದರೆ ನೀನು ಯಾವ ಜಾತಿ ಅಂತ ಕೇಳ್ತಾರೆ. ಅಂಥ ಜಾತಿಯಲ್ಲಿ ಇಟ್ಕೊಂಡು ಇವರು ಕೇಳುವಂಥ ಜನ ಬಂದಿದ್ದಾರೆ ಇವತ್ತು ಕಾಲದಲ್ಲಿ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಏನಾದರೂ ಹಿಂದೂ ಧರ್ಮನ ಉಳಿಸೋಕ್ಕಾಗತ್ತಾ? ಹಿಂದೂ ಧರ್ಮ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಬೇಕು. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ಹಿಂದೂ ಧರ್ಮ ಉಳಿಯತ್ತೆ. ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮನ ಕತ್ತರಿಸಿ ತುಂಡು ಮಾಡಿಬಿಡ್ತಾರೆ. ಇನ್ನು 15-20 ವರ್ಷದಲ್ಲಿ ಹಿಂದೂಸ್ತಾನ ಅಂತ ಒಂದು ಇತ್ತು ಅನ್ನದೇ ಇಲ್ಲದೇ ಇರೋ ಅಷ್ಟು ಅದನ್ನ ನಿರ್ನಾಮ ಮಾಡಿ ಹಾಕ್ಬಿಡ್ತಾರೆ. ಬೇರೆ ಎಲ್ಲ ಧರ್ಮದವ್ರಿಗೂ ಬೇರೆ ಒಂದೊಂದು ರಾಷ್ಟ್ರಗಳಿದೆ. ಹಿಂದೂ ಧರ್ಮಕ್ಕೆ ಯಾವುದೇ ರಾಷ್ಟ್ರ ಇಲ್ಲ. ನಮಗಿರೋದು ಒಂದು ಭಾರತ ಒಂದೇ. ಆ ಭಾರತದಲ್ಲಿ ನಾವು ಭಾಷೆಗಳಲ್ಲಿ, ಜಾತಿಗಳಲ್ಲಿ ಮತ್ತು ನಮ್ಮ ಉಪಜಾತಿಗಳು ಎಡಗೈ ಬಲಗೈಗಳು ಅಂತ ನಾವು ಮಾಡ್ಕೊಳ್ತಾ ಹೋದರೆ ನಮ್ಮನ್ನು ಯಾರಲ್ಲ ಆ ಭಗವಂತ ಬಂದರೂ ನಮ್ಮನ್ನು ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ. 2019 ಏನು ಫೆಬ್ರವರಿ 14 ಅಲ್ಲಿ ಪುಲ್ವಾಮಾ ದಾಳಿ ಅದಾಗಿದ್ದಂಥ ಪ್ರಧಾನಮಂತ್ರಿಗಳವರು ಒಂದು ಪಣ ತೊಟ್ಟರು. ನಾವು ಈ ದಾಳಿಗೆ ಪ್ರತೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಆ ಸೂತಕದ ಚಾಯಿ 14 ದಿವಸದೊಳಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಆದರೆ ನಮ್ಮಲ್ಲಿರೋಂಥ ಎಂಥವ್ರು ಅಂತ ಹೇಳಿದ್ರೆ ಆ ಪುಲ್ವಾಮಾ ದಾಳಿನೇ ಒಂದು ಮೋಸ. ಅದು ಪುಲ್ವಾಮಾ ದಾಳಿ ಅನ್ನೋದು ಮೋದಿಯವರು ತಮ್ಮ ಎಲೆಕ್ಷನ್ಗೋಸ್ಕರ ಅಂತ ಹೇಳಿದ್ರು. ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಕ್ಕೆ ದಾಖಲೆ ಕೊಡಿ ಅಂತ ಕೇಳಿದ್ರು. ಆ ಥರದ ಜನ ಇದ್ದಾರೆ. ಆದರೆ ಇಷ್ಟೆಲ್ಲ ದಿಟ್ಟತನ ತೋರಿದಂಥ ಆಗಸ್ಟ್ 5ನೇ ತಾರೀಕು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಯವರು ಆ ಕಾಶ್ಮೀರ ಅನ್ನೋ ರಾಜ್ಯ ಇತ್ತಲ್ಲ, ಆ ರಾಜ್ಯನ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಅದನ್ನು 3 ಭಾಗವಾಗಿ ತುಂಡರಿಸ್ಬಿಟ್ರು. ಜಮ್ಮು ಮತ್ತು ಕಾಶ್ಮೀರ ಮತ್ತು ಇನ್ನೊಂದು ಲಡಾಖ್ನ 3 ಭಾಗ ಮಾಡಿದ್ರು. ಅದನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ರು. ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಲ್ಲೊಂದು ರಾಷ್ಟ್ರಪತಿ ಆಡಳಿತ ತಂದರು. ಅಲ್ಲಿವರೆಗೂ ಏನಪ್ಪ ಅಂತ ಹೇಳಿದ್ರೆ ಸೈನ್ಯಲ್ಲಿತ್ತಲ್ಲ, ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ದರು. ಅದಾದಮೇಲೆ ಯಾವಾಗ ರಾಷ್ಟ್ರಪತಿ ಆಡಳಿತ ಬಂತೋ, ಯಾವಾಗ ಕೇಂದ್ರಾಡಳಿತ ಕೈ ಸಿಕ್ತೋ ಆವಾಗ ಎಲ್ಲ ಒಂದು ಸುಪರ್ದಿಗೆ ಬಂತು. ಇದಾದಮೇಲೆ ಇವರೆಲ್ಲರೂ ಹೋಗಿ ಇಷ್ಟು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋಕ್ಕಾಯಿತು. ಯಾವಾಗ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋಕ್ಕಾಯಿತು ಅಂತ ಹೇಳಿದ್ರೆ ಅಲ್ಲಿವರೆಗೂ ಹೇಗಪ್ಪ ಆಯಿತು ಅಂತ ಹೇಳಿದ್ರೆ ಅಲ್ಲಿರೋಂಥ ಕಾಶ್ಮೀರದಲ್ಲಿದ್ದಂಥ ಅಥವಾ ಶ್ರೀನಗರದಲ್ಲಿದ್ದಂಥ ಡಾಲ್ ಲೇಕಲ್ಲಿದ್ದಂಥ ಸುಮಾರು 6,000-7 ಸಾವಿರ ಬೋಟ್ ಹೌಸ್ಗಳಿದೆ ಅಂತ ಹೇಳ್ತಾರೆ. ಆ 7,000 ಬೋಟ್ ಹೌಸ್ಗಳಿಗೆ ಏನು ಅವರಿಗೆ ಅಂದರೆ ಯಾರು ಪ್ರವಾಸಿಗರೇ ಬರ್ತಾ ಇರಲಿಲ್ಲ, ಅವರು ತಿನ್ನಕ್ಕೆ ಗತಿ ಇಲ್ಲಲ್ಲ, ಅವರಲ್ಲಿದ್ದಂಥ ಸಾಮಾನುಗಳನ್ನ ಮಾರ್ಕೊಂಡು ತಿನ್ನಬೇಕಾಗಿತ್ತು. ಅಂಥ ದುರ್ಗತಿಗೆ ಬಂದಿದ್ದರು. ಆದರೆ ಯಾವಾಗ ಒಂದು ಸತಿಯಲ್ಲಿ ಶಾಂತಿ ಸುವ್ಯವಸ್ಥೆ ನಡೀತೋ ಆಗ ಸರ್ಕಾರನೇ ಹೇಳ್ತು, ಇಲ್ಲ ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ, ಎಲ್ಲರೂ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಒಬ್ಬೊಬ್ಬರಾಗಿ ಹೋಗ್ತಾ ಬಂದರು. ಕಡೆಗೆ ನೋಡ್ತಾ ಬಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಅಂಕಿಅಂಶಗಳು ನೋಡಿದ್ರೆ ಸುಮಾರು ವರ್ಷಕ್ಕೆ 30-35 ಲಕ್ಷ ಜನರಷ್ಟು ಹೋಗೋಕ್ಕೆ ಶುರು ಮಾಡಿದ್ರು. ಎಲ್ಲರ ಕೈಯಲ್ಲೂ ದುಡ್ಡು ಓಡಾಡೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ಕಾಶ್ಮೀರಕ್ಕೆ ಎಲ್ಲರಿಗೂ ಒಂಥರ ಕಾಶ್ಮೀರ ಈಗ ಹಿಂದಿನಂತೆ ಇಲ್ಲ, ಕಾಶ್ಮೀರ ತುಂಬ ಚೆನ್ನಾಗಿದೆ ಅಂಥೇಳಿ ಎಲ್ಲ ಬಂದವರೆಲ್ಲ ಕಾಶ್ಮೀರ ತುಂಬ ಚೆನ್ನಾಗಿದೆ, ಹಾಗೆ ಹೋಗ್ಬೋದು, ಹೀಗೆ ಹೋಗ್ಬೋದು, ಮುಂದಿನ ಥರ ಇಲ್ಲ ಅಂತ ಹೇಳಿದ್ರು. ಆದರೆ ಒಂದು ಹೇಳ್ತೀನಿ ಸ್ನೇಹಿತರೆ, ಇದೇ ರೀತಿಯೇ ಕಳೆದ ವರ್ಷ ಇದೇ ಸಮಯದಲ್ಲೇ ನಾನು ಸಹ ನನ್ನ ಕುಟುಂಬದ ಸಮೇತ ಕಾಶ್ಮೀರಕ್ಕೆ ಹೋಗಿದ್ದೆ.
ಆಗ ಕಾಶ್ಮೀರಕ್ಕೆ ಹೋದಾಗ ನನಗೂ ಸಹ ನನ್ನಲ್ಲೊಂದು ಜಾಗೃತಿ ಇರುತ್ತಲ್ಲ, ಅವಾಗ ಹಿಂದೂ ಅದೊಂದು ಜಾಗೃತಿ ಇರುತ್ತಲ್ಲ, ಭಾರತೀಯತೆ ಅಂತ ನನ್ನಲ್ಲಿ ಇರುತ್ತಲ್ಲ ಅಂತ ಅವಾಗ ಕೇಳಬೇಕಿದ್ರೆ ನಿಧಾನವಾಗಿ ಅವ್ರನ್ನ ಕೇಳ್ತಾ ಬಂದೆ, ಏನಪ್ಪ ಹೇಗಿದೆ ಆರ್ಟಿಕಲ್ 370 ತೆಗೆದ ಮೇಲೆ ಅಂತ ಹೇಳಿದಾಗ ಅವರು ಯಾರೂ ಸಹ ಮೇಲೆ ನೋಡಬೇಕಿದ್ರೆ ಅವರು ವ್ಯಾವಹಾರಿಕವಾಗಿ ನಮ್ಮನ್ನೆಲ್ಲರನ್ನೂ ಅವರು ಭಾರತೀಯರು ಅಂತ ಅವರು ಒಪ್ಕೊಳ್ಳೋದೇ ಇಲ್ಲ. ಅಂದರೆ ಅವ್ರು ಯಾರೂ ಭಾರತೀಯರು ಅಂತ ಒಪ್ಕೊಳ್ಳಲ್ಲ. ಅವ್ರು ಹೇಳಬೇಕಿದ್ರೆ ನಾವು ಕಾಶ್ಮೀರಿಗಳು ಅಂತ ಹೇಳ್ತಾರೆ ಹೊರತು ನಾವು ಭಾರತೀಯರು ಅನ್ನೋದನ್ನು ಕೇಳಲೇ ಇಲ್ಲ ಅವರ ಹೆಸರಲ್ಲಿ. ಅವರೆಲ್ಲ ಅವ್ರ ಮನಸ್ಥಿತಿ ಏನು ಅಂತಂದರೆ ಅವರಿಗೆ ಬಿಕಾರಿ ಪಾಕಿಸ್ತಾನ, ಅವ್ರಿಗೇನಾದರೂ ಏನು ಬೇಕು ಅಂತ ಹೇಳಿದ್ರೆ ಬಿಕಾರಿ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಹೊರತು ನಾವು ಭಾರತದ ಪರವಾಗಿ ಇದ್ದೀವಿ ಅಂತ ಹೇಳಲ್ಲ. ಆದರೆ ಒಂದೇನಪ್ಪ ಅಂದ್ರೆ ನಿಯತ್ತು ಒಂದಿದೆ ಅವರಲ್ಲಿ ಅಂತಂದರೆ ನಾವು ಕೊಟ್ಟ ದುಡ್ಡಿಗೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಕೊಡ್ತಾರೆ, ಕೊಟ್ಟ ದುಡ್ಡಿಗೆ ಸರಿಯಾದ ನೋಡ್ಕೊಳ್ತಾರೆ. ಹಾಗಾಗಿ ನಾವು ಹೋದ್ವಿ, ಅಲ್ಲಿ ಏನೇನು ತೋರಿಸ್ಬೇಕು ನಮ್ಗೆ ಕರೆಕ್ಟಾಗಿ ಸರಿಯಾಗಿ ಎಲ್ಲನೂ ಏನೇನು ಬೇಕು ತೋರಿಸಿದ್ರು, ಅಲ್ಲಿ ನೋಡ್ಕೊಂಡು ಬಂದರು. ನಾವು ಅಲ್ಲಿಗೆ ಹೋಗಿ ಅದೇ ಪುಲ್ವಾಮಾಗೆ ಹೋಗಿದ್ವಿ. ಹೋಗಬೇಕಿದ್ರೆ ಅನಂತನಾಗ್ ಡಿಸ್ಟಿಕಲ್ಲಿ ತೋರಿಸ್ತೇವೆ. ನಾವು ಹೋಗಬೇಕಿದ್ರೆ ಕಾನ್ವಾಯ್ಗಳು ಹೋಗ್ತಾ ಇತ್ತು, ಇಲ್ಲಿ ಕಾನ್ವಾಯ್ ಹೋಗ್ತಾರೆ, ಪಕ್ಕದಲ್ಲಿ ನಿಲ್ಲಿಸ್ತಾರೆ, ನಿಲ್ಕೊಂಡು ಕಾನ್ವಾಯ್ ಎಲ್ಲ ಪಾಸ್ ಆದಮೇಲೆ ತಿರ್ಗಿ ನಾವು ಹೋಗ್ತೀವಿ. ಅದಾದಮೇಲೆ ನಾವು ಪಹಲ್ಗಾಮ್ಗೆ ಹೋಗಿದ್ವಿ, ನಾವು ಅಲ್ಲಿ ಆರೋ ವ್ಯಾಲಿ ನೋಡಿದ್ವಿ, ಬೇತಬ್ ವ್ಯಾಲಿ ನೋಡಿದ್ವಿ. ಅದಾದಮೇಲೆ ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಸಹ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಹೋಗ್ಬಿಟ್ಟು ಬಂದಿದ್ವಿ. ಆದರೆ ಇವತ್ತಿನ ದಿವಸ ನೋಡ್ತಾ ಇದ್ದಾಗ ನಿಜವಾಗ್ಲೂ ದುಃಖನ ಹೆಂಗೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಹಾಗಿದ್ರೆ ಇದ್ರ ಹೊಣೆ ಯಾರು ಅಂತ ಹೇಳಿದ್ರೆ ಇದ್ರ ಹೊಣೆ ನಾನು 3 ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಖಂಡಿತವಾಗಲೂ ಇದು ಗುಪ್ತಚರದ ಒಂದು ವೈಫಲ್ಯನೇ. ಹಾಗಾಗಿ ಇದನ್ನು ಕೇಂದ್ರ ಸರ್ಕಾರ ಹೊರಬೇಕು ಮತ್ತು ಅಲ್ಲಿ ರಾಜ್ಯ ಸರ್ಕಾರ ಹೊರಬೇಕು. ಮತ್ತು 3ನೇದು ಹೇಳ್ತೀನಿ, ಅದು ದುಃಖ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸುಪ್ರೀಂ ಕೋರ್ಟು ಸಹ ಹೊಣೆ ಆಗುತ್ತೆ. ನಾನು ಸುಪ್ರೀಂ ಕೋರ್ಟ್ನೇ ಹೇಳ್ತಿಲ್ಲ, ಅವ್ರು ಕೊಟ್ಟರು ಒಂದು ಜಡ್ಜ್ಮೆಂಟು ಏನು ಮಾಡ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿತು ಅಂತ ಹೇಳಿದ್ರೆ ಯಾರೋ ಒಂದಷ್ಟು ಜನ ಅದರ ವಿರುದ್ಧವಾಗಿ ಹೋದರು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ಏನು ಮಾಡ್ತು, ನೀವೇನು ಮಾಡ್ತೀರೋ ಏನೋ ಗೊತ್ತಿಲ್ಲ, 2024 ಅಕ್ಟೋಬರ್ 31 ಅಲ್ಲಿ ಚುನಾವಣೆ ನಡೆಸಬೇಕು, ಅಲ್ಲಿ ಸರ್ಕಾರನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತು. ಅದಕ್ಕೆ ಏನು ಮಾಡಿದ್ರು ಅಂದರೆ ಪ್ರಧಾನಮಂತ್ರಿಗಳು ಎಷ್ಟೇ ಕಷ್ಟ ಇದ್ದರೂ ಆಗಲಿ ಅಂತಲ್ಲಿ ಅಲ್ಲೊಂದು ಚುನಾವಣೆ ನಡೆಸಿದ್ರು. ಚುನಾವಣೆ ನಡೆಸಿದಾಗ ಅಲ್ಲಿ ಯಾರು 1990ನೇ ಇಸ್ವಿಲಿ ಅಧಿಕಾರದಲ್ಲಿದ್ದರಲ್ಲ, ಅಂದರೆ ಫಾರೂಕ್ ಅಬ್ದುಲ್ಲಾ, ಅವತ್ತಿನ ದಿವಸನೂ ನಮ್ಮ ಕಾಶ್ಮೀರಿ ಪಂಡಿತರನ್ನ ಗಲೀವ್ ಚಲೇವ್ ಅಂತ ಕಳಿಸಿದ್ರಲ್ಲ, ಆ ಮನುಷ್ಯ ಇದ್ನಲ್ಲ, ಅದೇ ಮನುಷ್ಯನ ಪಾರ್ಟಿ. ಆದರೆ ಇವತ್ತು ಅವರ ಮಗ ಒಮರ್ ಅಬ್ದುಲ್ಲಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿದ್ರೆ ಇದೇ ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ ಅವ್ರ ಮಗ ಫಾರೂಕ್ ಅಬ್ದುಲ್ಲಾ ಅವ್ರ ಮಗ ಒಮರ್ ಅಬ್ದುಲ್ಲಾ. ಇವರು ಯಾರಿಗೂ ಭಾರತೀಯತೆ ಅನ್ನೋದಿಲ್ಲ. ಅವ್ರು ಯಾವತ್ತಿದ್ರೂ ಕಾಶ್ಮೀರದ ಹೊರಗಡೆನೇ ಇರಬೇಕು. ನಾವು ಪ್ರತ್ಯೇಕತಾವಾದನ್ನು ಯಾವಾಗಲೂ ಅವರು ಪ್ರತ್ಯೇಕವಾದನ್ನು ಸಮರ್ಥನೆ ಮಾಡ್ಕೊಳ್ತಾ ಬಂದಿರೋರೆ. ಈಗೇನು ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಅವರಿಗೆ ಹಣ ಬರಬೇಕು ಅನ್ನೋದಕ್ಕೋಸ್ಕರ ಮೇಲ್ನೋಟದಲ್ಲಿ ಒಮರ್ ಅಬ್ದುಲ್ಲಾ ಅದನ್ನು ಮೋದಿಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾನೆ ಹೊರತು, ಆದರೆ ನಿಜವಾದ ಅಂತರ್ಕರಣ ನೋಡಿದ್ರೆ ಖಂಡಿತವಾಗ್ಲೂ ಅವನಿಗಿರೋದಿಲ್ಲ ಅಂತ ಹೇಳಿದ್ರು ಅದು ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಇದರ ಸಂಪೂರ್ಣ ಹೊಣೆ ಯಾವಾಗ ಕೇಂದ್ರ ಸರ್ಕಾರದಲ್ಲಿ 2019 ಆಗಸ್ಟ್ 5ನೇ ತಾರೀಕಿಂದ ಅಕ್ಟೋಬರ್ 2024 ಅಕ್ಟೋಬರ್ 31, 24ವರೆಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿತ್ತು, ಅದು ಕೇಂದ್ರಾಡಳಿತದಲ್ಲಿತ್ತು ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿ ಆಡಳಿತದಲ್ಲಿತ್ತು. ಆಗ ಒಂದೇ ಈ ರೀತಿಯಾದ ಯಾವುದೇ ಗಲಭೆಗಳಿರಲಿಲ್ಲ, ಕಲ್ಲು ತೂರಾಟಗಳಿರಲಿಲ್ಲ. ಆದರೆ ಈಗ ಏಕಾಏಕಿ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಏನನ್ನಬೇಕು? ಮತ್ತು ಇನ್ನೂ ಒಂದು ಹೇಳ್ತೀನಿ, ಕಾಶ್ಮೀರ್ ಫೈಲ್ ಅಂತ ಒಂದು ಸಿನಿಮಾ ಬಂದಾಗ ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಹೇಳಿದ್ರು, ಅದು ಆಗಿಲೇ ಇಲ್ಲ, ಇದೆಲ್ಲ ಕಟ್ಟುಕತೆ, ಇದು ಇಲ್ಲ, ಇದು ಸುಳ್ಳೇ ಅಂತ ಹೇಳಿದ್ರು. ಆ ಕಾಶ್ಮೀರ್ ಫೈಲಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ, ಅವ್ರ ಮನೆಯಲ್ಲಿ ಒಂದು ಹಿಂದೂ ಅವ್ರ ಪಕ್ಕದ ಮನೆ ಅಡುಗೆ ಕೂತಿರಬೇಕಿದ್ರೆ ಅವ್ರ ಪಕ್ಕದ ಮನೆಯವ್ರನ್ನ ಇಲ್ಲಿ ಕೂತ್ಕೊ ಅಂತ ಹೇಳ್ತಾನೆ. ಅಲ್ಲೊಂದು ಕಡೆ ಕೂತಿರಬೇಕಿದ್ರೆ ಅವನು ಯಾರು ಹೊಡೆಯೋಕ್ಕೆ ಬಂದಾಗ ಅವನೇ ತೋರಿಸ್ಕೊಡ್ತಾನೆ. ಇವತ್ತೂ ಸಹ ಅದೇ ರೀತಿ ಆಗಿರೋದು. ಇಡೀ ಈ ಕಾಶ್ಮೀರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ಥಳೀಯರ ಅವರ ಬೆಂಬಲ ಇಲ್ಲದಲೇ ಯಾವುದೇ ಭಯೋತ್ಪಾದಕರು ಬರೋದಕ್ಕೆ ಆಗದೇ ಇಲ್ಲ. ಇದಕ್ಕೆ ಪೂರ್ತಿಯಾದ ಸ್ಥಳೀಯರ ಬೆಂಬಲ ಇದೆ ಅನ್ನೋದಕ್ಕೆ ಇವತ್ತು ಸಂಜೆ ಇನ್ನು ಅಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಕಾಶ್ಮೀರದ ಈ ಸಮಸ್ಯೆಗೆ ಪಾಕಿಸ್ತಾನದಿಂದ ಬಂದಂಥ ಆ ಉಗ್ರರು ಸುಮಾರು 1 ತಿಂಗಳ ಕಾಲ ಅದೇ ಜಾಗದಲ್ಲೇ ಇದ್ದರಂತೆ. ಅವರ ಫೋಟೋಗಳನ್ನು ಸಹ ಬಿಡುಗಡೆ ಮಾಡಿದ್ದೆ. ಕೆಲವೊಂದು ರೇಖಾಚಿತ್ರಗಳನ್ನು ಸಂಜೆ ಮಧ್ಯಾಹ್ನದಲ್ಲಿ ರೇಖಾಚಿತ್ರ ಬಿಡುಗಡೆ ಮಾಡಿದ್ರು. ಸಂಜೆ ಈಗಾಗಲೇ ಒಂದಷ್ಟು ಫೋಟೋಗಳನ್ನ ಬಿಡುಗಡೆ ಮಾಡಿದ ತಕ್ಷಣ ಈ ಸಮಯದಲ್ಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ಅವರು ಸೌದಿ ಅರೇಬಿಯಾಕ್ಕೆ ಹೋಗಿದ್ದರು. ಅಲ್ಲಿಯ ಉನ್ನತ ಮಟ್ಟದ ರಾಜಕೀಯ ಮಾತುಕತೆಗೆ ಹೋಗಿದ್ದರು. ಯಾವಾಗ ವಿಷಯ ತಿಳಿತು ಅಲ್ಲಿ ನಿನ್ನೆ ಮಧ್ಯಾಹ್ನ 2 ಗಂಟೆ 20 ನಿಮಿಷಕ್ಕಾಗಿದೆ, ಅವ್ರಿಗೆ ಬಹುಶಃ ಒಂದು 3 ಗಂಟೆ ಅಷ್ಟು ವಿಷಯ ತಿಳಿದಿರಬೇಕು. ವಿಷಯ ತಿಳಿದಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದನೇ ತಮ್ಮ
ಏನು ಮಾತುಕತೆ ಇತ್ತಲ್ಲ ಅದೆಲ್ಲ ನಿಲ್ಲಿಸಿ ಅವರಲ್ಲಿಂದ ಹೊರಟು ಬಂದರು. ಹಾಗೆ ಹೊರಟು ಬರೋದಕ್ಕಿಂತ ಮುಂಚೆನೇ ತಕ್ಷಣವೇ ಅವರಲ್ಲಿ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಗೆ ಮತ್ತು ರಕ್ಷಣಾ ಮಂತ್ರಿಗಳಾದಂಥ ರಾಜನಾಥ್ ಸಿಂಗ್ ಅವರಿಗೆ ಕರೆ ಮಾಡಿ ಯಾವ ರೀತಿ ಏನೇನು ಮಾಡಬೇಕು ಅಂತ ಹೇಳಿದ್ರು. ಯಾವಾಗ ಅವ್ರು ಹೇಳಿದ ತಕ್ಷಣವೇ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಹ ಆ ಕೂಡಲೇ ಕಾಶ್ಮೀರಕ್ಕೆ ಹೋಗಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮತ್ತು ಅಲ್ಲಿನ ಎಲ್ಲ ಸೇನಾಧಿಕಾರಿಗಳನ್ನು ಎಲ್ಲದು ಕೂರಿಸ್ಕೊಂಡು ಒಂದು ಉನ್ನತ ಮಟ್ಟದ ಸಭೆ ನಡೆದಿದ್ದಾರೆ. ಅದೇ ರೀತಿ ರಾತ್ರಿ ಅಲ್ಲಿಂದ ಅರಬ್ ರಾಷ್ಟ್ರದಿಂದ ಹೊರಟಂಥ ಪ್ರಧಾನಮಂತ್ರಿಗಳು ಸಹ ಬೆಳಗಿನ ಜಾವ ಬಂದಿದ್ದ ತಕ್ಷಣ ಬೆಳಗ್ಗೆ ಇವತ್ತು ಉನ್ನತ ಮಟ್ಟದ ಒಂದು ಸಭೆಯನ್ನು ನಡೆಸಿದ್ದಾರೆ. ಅಜಿತ್ ದೋವಲ್ ಅವರೆಲ್ಲ ಇದ್ದಿರುವಾಗ ಎಲ್ಲ ಮಾಡಿದ್ಮೇಲೆ ಅವರು ಹೇಳಿದ್ದಾರೆ, ಖಂಡಿತವಾಗಲೂ ನಾವು ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ. ಹೌದು ಸ್ವಾಮಿ, ನೋಡಿದ್ದೀವಿ. ಕಳೆದ 2 ಸತಿನೂ ನಾವು ಪ್ರತೀಕಾರ ತೀರಿಸ್ಕೊಂಡಿದ್ದು ನೋಡಿದ್ದೀವಿ. ಹೌದು, ಆದರೆ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಎ ಕ್ಯೂರ್ ಅನ್ನೋದಕ್ಕೆ ಏನು ಮಾಡಬೇಕಾಗಿತ್ತು? ಇವತ್ತೇನೋ ನೀವು ಅವ್ರನ್ನ ಹೊಡೆದಾಕ್ಬಿಟ್ಟು ಬರ್ತೀರಿ ಅಥವಾ ಒಂದು ನಾಶ ಮಾಡಿಬಿಟ್ಟು ಬರ್ತೀರಿ. ಆದರೆ ಈ ಕಳೆದು ಹೋಯ್ತಲ್ಲ 28 ಜನ ಅವರು ಸಣ್ಣ ವಯಸ್ಸಿನಲ್ಲಿ ವಿಧವೆಯರಾದ್ರಲ್ಲ, ಅವ್ರಿಗೆ ಯಾರು ಹೊಣೆ? ಅವ್ರನ್ನ ನೋಡ್ಕೊಳ್ಳೋರು ಯಾರು? ಆ ಮಕ್ಕಳಿಗೆ ನಿನ್ನೆ ಇನ್ನೂ ಅಲ್ಲಿ 98% PUCಲಿ ಮಾರ್ಕ್ಸ್ ತೊಗೊಂಡಿದ್ದಂಥ ನಾನು ಇಂಜಿನಿಯರಿಂಗ್ ಮಾಡಿ ದೊಡ್ಡದಾಗಿ ಕನಸು ಕಟ್ಕೊಂಡಿದ್ದಂಥ ಆ ಹುಡುಗನ ತಂದೆನೇ ಇಲ್ವಲ್ಲ, ಅವನೇನು ಮಾಡ್ತಾನೆ? ಏನು ಗೊತ್ತಿಲ್ಲದೆ ಇರೋದು 3 ವರ್ಷದ ಹುಡುಗ ಮಗು ಇದಾನಲ್ಲ, ಅವ್ರು ಏನು ಮಾಡ್ತಾರೆ? ಅಥವಾ ಇನ್ನೂ ಕೈಯಲ್ಲಿ ಕಟ್ಕೊಂಡ್ರು ಅಂತ ಇನ್ನೂ ಇದೇ ಮಾಸ್ ಹೋಗಿಲ್ವಲ್ಲ, ಏನು ಕೈಯಲ್ಲಿ ಹಾಕ್ಕೊಂಡಿದ್ದಂಥ ಮೆಹಂದಿ ಅದೇ ಮಾಸ್ ಹೋಗಿಲ್ಲದೆ ಇರೋಂಥ ಆ ಸಣ್ಣ ವಯಸ್ಸಿನಲ್ಲಿ ಇನ್ನೂ 5 ದಿನದಲ್ಲಿ ವಿಧವೆ ಆದಲ್ಲ ಆ ಹುಡುಗಿನ ಯಾರು ಮದುವೆ ಆಗ್ತಾರೆ? ಅದಕ್ಕೆ ಅವ್ರನ್ನೆಲ್ಲ ಯಾರು ಕೊಡೋರು ಯಾರು? ಹೌದು, ನಿಜ, ಮುಳ್ಳಿಂದನೇ ತೆಗಿಬೇಕು ಅಂತ ಅವರಿಗೆ ಮತ್ತೊಂದು ಇದು 3ನೇ ಸತಿ ಮುಕ್ತಾಯ ಅನ್ನೋದಕ್ಕೋಸ್ಕರ ಅನ್ನೋ ರೀತಿ ಅವರು ಮತ್ತೆಂದೂ ಹೇಳಬಾರ್ದು. ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ, ತಡ್ಕೊಳಕ್ಕಾಗ್ತಿಲ್ಲ. ಗಂಟ್ಲು ಗದ್ಗದಿತಾಗ್ತಿದೆ, ಕಣ್ಣಲ್ಲಿ ನೀರು ಬರ್ತಿದೆ. ಮೂರನೇದು ಮುಕ್ತಾಯ ಅಂತ ಅವರು ಮತ್ತೆಂದು ಭಾರತದ ಕಡೆ ಈ ರೀತಿ ದುಸ್ಸಾಹಸ ಮಾಡದೆ ಇರೋಗೆ ತಗೊಳ್ತೀರಿ ಅನ್ನೋದು ನಮಗೆ ಧೈರ್ಯ ಇದೆ, ನಂಬಿಕೆ ಇದೆ. ಆದರೆ ಭಾರತೀಯರಾದ ನಾವು, ಅದರಲ್ಲೂ ಹಿಂದೂಗಳಾದ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬೆಂಬಲಕ್ಕೆ ನಿಂತ್ಕೋಬೇಕು. ಸುಮ್ಮನೆ ನಾವು ನಮ್ಮಲ್ಲೇ ಹೇಳಕ್ಕೆ ಹೋಗ್ಬಾರ್ದು. ಮೋದಿ ಏನು ಮಾಡ್ತಾರೆ, ಅಮಿತ್ ಶಾ ಏನು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದಿಲ್ಲ ಬಿಡಿ. ಸರ್ಕಾರ ಅದ್ರ ಪಾಡಿಗೆ ಮಾಡಲಿ, ಸರ್ಕಾರಕ್ಕೆ ಮಾಡಲಿ ಅಂತ ಶಕ್ತಿ ಕೊಡೋಣ, ಮತ್ತು ಸರ್ಕಾರ ಮಾಡಲಿ ಅಂತ ಅವ್ರ ಬಗ್ಗೆ ಅದನ್ನು ನಾವು ಹೋರಾಟ ಮಾಡೋಣ. ಅದ್ರ ಜೊತೆ ಸಕಲ ಹಿಂದೂಗಳು ಒಂದು ಕೆಲಸ ಮಾಡಬೇಕಪ್ಪ, ಏನಪ್ಪ ಅಂತ ಹೇಳಿದ್ರೆ ಮುಂದಿನ 4-5 ವರ್ಷಗಳ ಕಾಲ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಬಾರ್ದು. ಬಿಡಿ ಸ್ವಾಮಿ, ಪಹಲ್ಗಾಮಲ್ಲೇ ನಮ್ಮ ಏನು ಶ್ರದ್ಧಾ ಕೇಂದ್ರ ಆಗಿದೆ ಅಲ್ಲ, ಅಮರನಾಥ್ಗೆ ಹೋಗಿ ಬೇಸ್ ಕ್ಯಾಂಪ್. ಪಹಲ್ಗಾಮಿಂದನೇ ಎಲ್ಲರೂ ಹೋಗಬೇಕಿದ್ರೆ ಅಲ್ಲೇ ಬೇಸ್ ಕ್ಯಾಂಪಿಂದನೇ ಅಲ್ಲಿಂದ ಕುದುರೆ ಮೇಲೆ ಹೊತ್ತು ನಡ್ಕೊಂಡು ಹೋಗ್ತಾರೆ. ಸುಮಾರು 30-40 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ನಡ್ಕೊಳಕ್ಕೆ ಇರೋರೆಲ್ಲ ಕುದುರೆ ಮೇಲೆ ಹೋಗ್ತಾರೆ. ಪಹಲ್ಗಾಮ್ ಇಸ್ ಬೇಸ್ ಕ್ಯಾಂಪು. ಆ ಬೇಸ್ ಕ್ಯಾಂಪ್ ಪರವಾಗಿಲ್ಲ, 4-5 ವರ್ಷ ನಾವು ಯಾರು ಹೋಗದೇ ಇದ್ದರೂ ಪರವಾಗಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ. ನಮ್ಮ ಧರ್ಮ ಇದ್ದರೆ ಮಾತ್ರ ನಾವು ಆಚರಣೆ ಮಾಡೋಕ್ಕೆ ಸಾಧ್ಯ. ನಾವು ಇಲ್ಲದೇ ಇದ್ದರೆ ಹಿಂದೂಗಳು ಇಲ್ಲದೆ ಧರ್ಮ ಇಲ್ಲಿಂದ ಉಳಿಬೇಕು. ಹಾಗಾಗಿ ಮುಂದಿನ 4-5 ವರ್ಷಗಳ ಕಾಲ ದಯವಿಟ್ಟು ಕೈ ಮುಕ್ಕೊಂಡು ಕೇಳ್ಕೊಳ್ತೀನಿ, ನಾವ್ಯಾರು ಹಿಂದೂಗಳು ಕಾಶ್ಮೀರಕ್ಕೆ ಹೋಗೋದು ಬೇಡ. ಯಾಕಪ್ಪ ಅಂತೇಳಿದ್ರೆ ಕಾಶ್ಮೀರದವ್ರಿಗೆ ಇರೋದು ಅಂತೇಳಿದ್ರೆ ಅವರಿಗೆ ಬರೀ ಪ್ರವಾಸದಿಂದ ಬರುತ್ತೆ. ಏನು ಪ್ರವಾಸಿಗರು ಹೋಗ್ತೀವಲ್ಲ, ಅವ್ರದ್ದು ಅವ್ರಿಗೆ ಕೊಟ್ಟಿದ್ದಷ್ಟು ದುಡ್ಡಿಂದನೇ ಮಾತ್ರ ಅವ್ರ ಜೀವನ ನಡೆಸ್ತಾ ಇರೋದು. ಯಾವಾಗ 4-5 ವರ್ಷಗಳ ಕಾಲ ಹೋಗೋಕ್ಕಾಗಲ್ವೋ ಭಿಕ್ಷೆ ಬೇಡಬೇಕಾಗತ್ತೆ. ನೋಡೋಣ ಸ್ವಾಮಿ, ಎಷ್ಟು ದಿವಸ ಬಿಕಾರಿ ಪಾಕಿಸ್ತಾನ ಇವ್ರನ್ನ ಸಾಕತ್ತೆ. ಅವರಲ್ಲೇ ಒಂದು ಮೊನ್ನೆನೂ ಸಹ ಅವರಲ್ಲಿ ಹಬ್ಬ ಮಾಡ್ಕೊಳಕ್ಕಾಗಿಲ್ಲ. ರಂಜಾನ್ ಮಾಡ್ಕೊಳಕ್ಕೆ ರೋಜಾ ಆದಮೇಲೆ ರಂಜಾನ್ ಮಾಡ್ಕೊಳಕ್ಕೆ ಅವ್ರ ಹತ್ರ ದುಡ್ಡಿರಲಿಲ್ಲ. ಒಂದು ಗೋಧಿ ಹಿಟ್ಟು ತೊಗೊಳಕ್ಕೆ ಅವ್ರ ಹತ್ರ ಇರಲಿಲ್ಲ. ಹಾಲು 250 ರೂಪಾಯಿ, 350 ರೂಪಾಯಿ, 300-400 ರೂಪಾಯಿ ಲೀಟ್ರ್ ಆಗಿದೆ. ಗೋಧಿ ಹಿಟ್ಟು ನಮ್ಮ ಇಲ್ಲಿಂದ 50-60 ರೂಪಾಯಿ 70 ರೂಪಾಯಿ ಸಿಗೋ ಗೋಧಿ ಹಿಟ್ಟಲ್ಲಿ 400-500 ರೂಪಾಯಿ ಆಗಿದೆ. ಅಂಥ ಬಿಕಾರಿ ಪಾಕಿಸ್ತಾನದ ಬೆಂಬಲದಿಂದ ಇವತ್ತು ನಮ್ಮ ಹಿಂದೂಗಳ ಮೇಲೆ ಅದು ನೋಡಿ ಹಿಂದೂಗಳಿಗೆ ಹೊಡೆದಿದ್ದಾರೆ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ಯಾಂಟ್ ಬಿಚ್ಚಿಸಿ ನೋಡಿದ್ದಾರೆ. ಇದಕ್ಕೆ ನಾವು ಮಾಡಬೇಕಾ ಹಿಂದೂಗಳಿಗೆ? ಇಲ್ಲಿ ದಯವಿಟ್ಟು ಜಾತಿ ಬೇಡ, ಮತಗಳು ಬೇಡ, ಅಥವಾ ನೀವು ಇಲ್ಲಿ ಯಾವುದೇ ಭಾಷೆ ಬೇಡ,
ಏನು ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಆ ಕಾಶ್ಮೀರಕ್ಕೆ ಮೊದಲು ಕಳಿಸೋಣ. ಯಾಕೆಂತ ಹೇಳಿದ್ರೆ ನಮ್ಮವರಿಂದಾನೆ, ಅಂದರೆ ಇಲ್ಲಿರೋದು ಮೊನ್ನೆ ಇದು ಪಾಕಿಸ್ತಾನದ ಆಕ್ರಮಿತದ, ಪಾಕಿಸ್ತಾನದ ಪ್ರೇರಿತ ಅಂತ ಹೇಳೋದಕ್ಕೆ ಮೊನ್ನೆ ISI ಮುಖ್ಯಸ್ಥ ಇನ್ನು 4 ದಿನಗಳ ಮುಂದೆ ಹೇಳಿದ್ದಾರೆ, ನಮಗೂ ಮತ್ತು ಹಿಂದೂಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ನಾವ್ಯಾವತ್ತೂ ಹಿಂದೂಗಳ ಜೊತೆ ಸೇರ್ಕೊಳ್ಳೋಕ್ಕಾಗಲ್ಲ, ನಾವು ಮತ್ತು ಅವರು ಬೇರೆ ಬೇರೆ ಅಂತಲೇ ಹೇಳಿದ್ದಾನೆ. ಸೊ ಹಾಗೆ ಹೇಳಿರೋಂಥ 4 ದಿನಗಳಲ್ಲಿ ಇದಾಗಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಪೂರ್ವ ನಿಯೋಜಿತವಾಗಿದೆ. ಈ ಪೂರ್ವ ನಿಯೋಜಿತ ಆಗಿರೋದಕ್ಕೆ ಅಲ್ಲಿಯ ಸ್ಥಳೀಯರ ಬೆಂಬಲ ಇದೆ. ಸ್ವಾಮಿ ನೀವೆಲ್ಲ ಹೇಳ್ಬಿಡಿ, ಎಲ್ಲರೂ ಹೇಳ್ತೀರಿ, ಹೌದು ಎಲ್ಲರೂ ಮುಸ್ಲಿಮ್ರು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ, ಅಲ್ಲಿರೋರು 4-5 ಜನಕ್ಕೋಸ್ಕರ ಅಂತ ಹೇಳಿದ್ರೆ, ಹೌದು ಸ್ವಾಮಿ, ಒಂದು ಕೊಳತಣ್ಣು ಇದ್ರೇ ಎಲ್ಲ ಕೆಟ್ಟು ಹೋಗೋದು. ಆ ಕೊಳತಣ್ಣು ಮಾಡಬೇಕಿದ್ರೆ ಒಂದು ಸತಿ ಎಲ್ಲರೂ ಸಾರಿಸಿ ಗುಡಿಸಿ ರಂಗೋಲಿ ಹಾಕಬೇಕು, ಒಂದು ಸತಿ ಅವ್ರಿಗೆ ಮಟ್ಟ ಹಾಕಬೇಕು. ಹಾಗಾಗ್ದಾಗ್ಲೇ ನಮ್ಗೆ ಇತ್ತಿರೋದು. ಇನ್ನೂ ಎಷ್ಟು ದಿವಸ ಅಂತ ತಾಳ್ಮೆಯಲ್ಲಿ ಇಟ್ಕೊಳ್ಳೋಣ? ಇನ್ನು ಎಷ್ಟು ದಿವಸ ಅಂತ ನಾವು ದುಡ್ದು ತೆರಿಗೆ ಇಲ್ಲಿಂದ ನಾವು ಭಾರತದವರೆಲ್ಲ ದುಡ್ದು ತೆರಿಗೆ ಕಟ್ಟಿ ತೊಗೊಂಡೋಗ್ರಿ ಕೊಡೋಣ, ಅವ್ರು ನಮ್ಗೆ ಅಲ್ಲಿಂದ ಬಾಂಬ್ ತೊಗೊಂಬಂದು ಹಾಕಿ ಈ ಥರ ಹೊಡೆದಾಕ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ನಾನು ಒಂದು ಹೇಳ್ಕೊಳ್ತೀನಿ, ಒಂದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಹೇಳ್ಕೊಳ್ತೀನಿ, ಬೊಟೆಂಗೆ ಅಥವಾ ಕಟೆಂಗೆ ಇದು ನಮಗಿಲ್ಲ ಅಂದರೆ ಏಕ್ ರಹೇ ತೋ ಸೇಫೆ, ಬೊಟೆಂಗೆ ಅಥವಾ ಕಟೆಂಗೆ ಏಕ್ ರಹೇ ತೋ ಸೇಫೆ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಧರ್ಮೋ ರಕ್ಷಿತಿ ರಕ್ಷಿತಃ. ನಾವು ಧರ್ಮನ ಕಾಪಾಡಿದ್ರೆ ಮಾತ್ರ ನಮಗೆ ರಕ್ಷಣೆ ಆಗುತ್ತೆ. ಹಾಗಾಗಿ ಹಿಂದೂಗಳೆಲ್ಲ ಒಂದಾಗಿ ಇದರಲ್ಲಿ ಯಾವುದೇ ಜಾತಿ ಮತಗಳನ್ನು ಬಿಟ್ಟು ಅಥವಾ ಭಾಷೆಗಳನ್ನು ಬಿಟ್ಟು ದಯವಿಟ್ಟು ಇದು ಒಂದು ಒಳ್ಳೆಯ ಸುಸಂದರ್ಭ, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾರು ಬಂದರೂ ನಮ್ಮನ್ನ ಕೀಳಕ್ಕಾಗೋದಿಲ್ಲ. ಇನ್ನೂ 1 ವರ್ಷ ಅಲ್ಲ, 1 ವರ್ಷ ಅಲ್ಲ, 100 ವರ್ಷ ಅಲ್ಲ, ಇನ್ನೂ ಸಾವಿರಾರು ಲಕ್ಷಾಂತರ ವರ್ಷಗಳು ಇರುತ್ತೆ. ಆದರೆ ನಾವು ಒಗ್ಗಟ್ಟಿಲ್ಲದೆ ಇದ್ದರೆ ಆಗಲೇ ನಾವು ಒಂದು ಕಾಲದಲ್ಲಿ ನಾವು ಅಫ್ಘಾನಿಸ್ತಾನದಿಂದ ಹಿಡಿದು ನಾವು ಥೈಲ್ಯಾಂಡ್ವರೆಗೂ ನಮ್ಮಲ್ಲೇ ಇತ್ತು. ಸೊ ಈಗೆಲ್ಲ ಸುಮಾರು ಲಕ್ಷಾಂತರ ಚದರದ ಕಡಿಮೆಯಾಗಿ ಇವಾಗ ಒಂದು 85 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ದೂರದ ಇದ್ದೀವಿ. ಬರೀ ನಾವು ಕಾಶ್ಮೀರದಲ್ಲಿ ಅರ್ಧ ಹೊಟ್ಟೋಗ್ಬಿಟ್ಟಿದ್ದೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಕಡೆ ಅಟಕ್ಕಿಂದ ಕಟ್ಟಕ್ವರೆಗೂ ಅಷ್ಟೇ ಇದ್ದೀವಿ ನಾವು. ಸೊ ಅಟ್ಲೀಸ್ಟು ಅಷ್ಟಾದರೂ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಲೇಬೇಕು ಅಂತ ಹೇಳ್ತಾ ಈ ಅತ್ಯಂತ ದುಃಖಕರವಾಗಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?